ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಟೋಟಾಲಜಿ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. 2026 VTU ಕ್ವಶನ್ ಪೇಪರ್ ಅಲ್ಲಿ ಕೇಳಿರುವಂತಹ ಪ್ರಾಬ್ಲಮ್ ಅನ್ನ ತಗೊಂಡಿದ್ದೀನಿ, ಸರಿನಾ? ಸೊ 2026 ಪೇಪರ್ ಇನ್ ಕ್ವಶನ್ ಇದು. ಸೊ ಈ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ಯಾವುದೇ ಟೋಟಾಲಜಿ ಪ್ರಾಬ್ಲಮ್ ಆಗಿದ್ರು ಕೂಡ 3 ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೊಂಡಿರಿ. ಒಂದು, ಟ್ರೂ ಗಿವ್ ರೈಸ್ ಟು ಫಾಲ್ಸ್ ಏನಾದ್ರೂ ಇದ್ರೆ ನನ್ನ ಔಟ್ಪುಟ್ ಫಾಲ್ಸ್ ಆಗುತ್ತೆ. ಉಳಿದಿರುವಂತ ಎಲ್ಲಾ ಕಂಡೀಷನ್ ಕೂಡ ಟ್ರೂ ಆಗಿರುತ್ತೆ. ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ನೀಟಾಗಿ ಅರ್ಥ ಆಗುತ್ತೆ. ಸೊ 3 ಪಾಯಿಂಟ್ಗಳು ಯಾವ್ಯಾವು ಅಂತ ನೀಟಾಗಿ ನೋಡ್ಕೊಳ್ಳಿ. ಟ್ರೂ ಗಿವ್ ರೈಸ್ ಟು ಫಾಲ್ಸ್ ಇದ್ರೆ ಔಟ್ಪುಟ್ ಫಾಲ್ಸ್, ಉಳಿದಿರುವಂತ ಎಲ್ಲ ಕಂಡೀಷನ್ ಕೂಡ ಟ್ರೂ. ಯಾವಾಗ ಈ ಒಂದು ಸಿಂಬಲ್ ಯೂಸ್ ಆದಾಗ, ಗಿವ್ ರೈಸ್ ಟು ಸಿಂಬಲ್. ನೆಕ್ಸ್ಟ್, ಟ್ರೂ ಅಂಡ್ ಟ್ರೂ ಇದ್ರೆ ಔಟ್ಪುಟ್ ಟ್ರೂ ಆಗುತ್ತೆ, ಉಳಿದಿರುವಂತ ಎಲ್ಲ ಕಂಡೀಷನ್ ಕೂಡ ಫಾಲ್ಸ್. ಯಾವಾಗ ಅಂಡ್ ಸಿಂಬಲ್ ಯೂಸ್ ಆದಾಗ. ಗೊತ್ತಾಯ್ತಾ? ಟ್ರೂ ಅಂಡ್ ಟ್ರೂ ಇದ್ರೆ ಔಟ್ಪುಟ್ ಟ್ರೂ, ಉಳಿದಿರುವಂತ ಎಲ್ಲ ಕಂಡೀಷನ್ ಕೂಡ ಫಾಲ್ಸ್. ಯಾವಾಗ ಅಂಡ್ ಸಿಂಬಲ್ ಯೂಸ್ ಆದಾಗ. ನೆಕ್ಸ್ಟ್, ಫಾಲ್ಸ್ ಆರ್ ಫಾಲ್ಸ್ ಇದ್ರೆ ಔಟ್ಪುಟ್ ಫಾಲ್ಸ್ ಆಗುತ್ತೆ, ಉಳಿದಿರುವಂತ ಎಲ್ಲಾ ಕಂಡೀಷನ್ ಕೂಡ ನನಗೆ ಔಟ್ಪುಟ್ ಟ್ರೂ ಆಗಿರುತ್ತೆ. ಸೊ ಈ 3 ಕಂಡೀಷನ್ ಗೊತ್ತಿರಬೇಕು. ಒಂದು ಗಿವ್ ರೈಸ್ ಟು ಸಿಂಬಲ್, ಎರಡನೇದು ಅಂಡ್ ಸಿಂಬಲ್, ಈ ತರ ಬಂದ್ರೆ ಆರ್ ಸಿಂಬಲ್. ಅಂಡ್ ಸಿಂಬಲ್ ಇದ್ರೆ ಟ್ರೂ ಅಂಡ್ ಟ್ರೂ ಇಸ್ ಟ್ರೂ, ಆರ್ ಸಿಂಬಲ್ ಇದ್ರೆ ಫಾಲ್ಸ್ ಅಂಡ್ ಫಾಲ್ಸ್ ಆರ್ ಫಾಲ್ಸ್ ಇಸ್ ಫಾಲ್ಸ್. ನೆಕ್ಸ್ಟ್, ಟ್ರೂ ಗಿವ್ ರೈಸ್ ಟು ಫಾಲ್ಸ್ ಇದ್ರೆ ಔಟ್ಪುಟ್ ಇಸ್ ಫಾಲ್ಸ್. ಸೊ ಇವಾಗ ಇಷ್ಟು 3 ಕಾನ್ಸೆಪ್ಟ್ಗಳು ಗೊತ್ತಿರಲಿ. ಈಗ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ನೀಟಾಗಿ ಅರ್ಥ ಆಗುತ್ತೆ. ಸೊ ಈಗ ನೋಡಿ, ಫಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ, ಕ್ವಶನ್ ಅನ್ನ ನೋಡಿದಾಗ ಎಷ್ಟು ವೇರಿಯೇಬಲ್ ಗಳಿದಾವೆ ಅಂತ ನೋಡ್ಬೇಕು. ಎಷ್ಟು ವೇರಿಯೇಬಲ್ ಗಳಿರೋದು? ಒಂದು ಪಿ ಇದೆ, ನೆಕ್ಸ್ಟ್ ಕ್ಯೂ ಇದೆ, ನೆಕ್ಸ್ಟ್ ಆರ್ ಇದೆ. ಮೈನಸ್ ಇದ್ರೂ ಕೂಡ ಪರವಾಗಿಲ್ಲ. ಸೊ ಬೇಸಿಕ್ ಆಗಿ ಎಷ್ಟು ಇರ್ತವೆ? ಪಿ ಕ್ಯೂ ಆರ್ ಇದ್ರೆ ನನಗೆ 3 ವೇರಿಯೇಬಲ್ಗಳು. ಸೊ 3 ವೇರಿಯೇಬಲ್ಗಳನ್ನ ಬರ್ಕೊಂತೀನಿ, ಪಿ ಕ್ಯೂ ಆರ್. ಡಿಜಿಟಲ್ ಲಾಜಿಕ್ ಡಿಸೈನ್ಸ್ ಅಲ್ಲೆಲ್ಲ ನೀವು ಕಲ್ತಿರ್ತೀರಾ ಅಂತಂದ್ರೆ DDCO ಅಲ್ಲೆಲ್ಲ ಯಾವ ರೀತಿ ನಾವು ಬರಿತಾ ಹೋಗ್ತೀವಿ ಅಂತಂದ್ರೆ, ಯಾವ ರೀತಿ ನಾವು ಕಾಂಬಿನೇಷನ್ಸ್ ಅನ್ನ ಬರಿತೀವಿ. ಈಗೇನಾದ್ರೂ ಕೂಡ ನನ್ನ ಹತ್ರ 2 ವೇರಿಯೇಬಲ್ಗಳಿದ್ದು ಅಂತ ಅನ್ಕೊಳ್ಳಿ. ಸೊ ಅವಾಗ 2 ಇನ್ಪುಟ್ ಆದಾಗ ಆಯ್ತು. ಸೊ 3 ವೇರಿಯೇಬಲ್ಗಳಿದ್ರೆ 3 ಇನ್ಪುಟ್. 2 ವೇರಿಯೇಬಲ್ ಇದ್ರೆ ಏನ್ ಮಾಡ್ತಾ ಇದ್ವಿ? 2 ಪವರ್ n ಅಂತಂದ್ರೆ 2 ಪವರ್ 4 ಅಂತ ಅಂದ್ರೆ 2 ಪವರ್ 2, ದಟ್ ಈಸ್ 4 ನಂಬರ್ ಆಫ್ ಕಾಂಬಿನೇಷನ್ ಆಗ್ತಾ ಇತ್ತು. 4 ಡಿಫರೆಂಟ್ ಕಾಂಬಿನೇಷನ್ ಆಗ್ತಾ ಇತ್ತು. ಅದೇ ಏನಾದ್ರೂ ಕೂಡ ನನಗೆ 3 ಇನ್ಪುಟ್ಸ್ ಗಳಿದ್ರೆ ನೋಡಿ, ಪಿ ಕ್ಯೂ ಆರ್. ಸೊ 3 ವೇರಿಯೇಬಲ್ ಇರೋದ್ರಿಂದ ದೇ ವಿಲ್ ಆಕ್ಟ್ ಆಸ್ ದ ಇನ್ಪುಟ್ಸ್. ಸೊ 2 ಪವರ್ 3 ಅಂತಂದ್ರೆ ಎಷ್ಟಾಯ್ತು? 8 ಕಾಂಬಿನೇಷನ್ಸ್ ಅನ್ನ ಬರೆಯೋದು. ಯಾವ ರೀತಿ ಬರೆಯೋದು? ವೆರಿ ಸಿಂಪಲ್. ಒಬ್ಬೊಬ್ರು ಟ್ರೂ ಮತ್ತೆ ಫಾಲ್ಸ್ ಅನ್ನ ಯೂಸ್ ಮಾಡ್ತಾ ಹೋಗ್ತಾರೆ, ಇಲ್ಲ ಅಂತಂದ್ರೆ 1 ಮತ್ತೆ 0 ನ ಯೂಸ್ ಮಾಡ್ತಾ ಹೋಗ್ತಾರೆ. ಎರಡೂ ಕೂಡ ಅಕ್ಸೆಪ್ಟೆಡ್, ಎರಡಕ್ಕೂ ಕೂಡ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ನಾನು ಎಲ್ಲಾ ಪ್ರಾಬ್ಲಮ್ ಅನ್ನು ಕೂಡ ಟ್ರೂ ಫಾಲ್ಸ್ ಇಂದಾನೆ ಹೇಳ್ಕೊಟ್ಟಿರೋದ್ರಿಂದ ಟ್ರೂ ಫಾಲ್ಸ್ ಅಂತಾನೆ ಹೇಳ್ಕೊಡ್ತೀನಿ. ಇಲ್ಲ ಅಂತಂದ್ರೆ ಇಲ್ಲಿ ನಿಮಗೆ ಕನ್ಫ್ಯೂಷನ್ ಆಗ್ತಾ ಹೋಗುತ್ತೆ. ಸೊ ನೋಡಿ, ಯಾವ ರೀತಿ ಬರೆಯೋದು ಗೊತ್ತಾ? ಸಿಂಪಲ್. 4 ಸಲ ಟ್ರೂ ಬರೀರಿ, ನೆಕ್ಸ್ಟ್ 4 ಸಲ ಫಾಲ್ಸ್, ನೆಕ್ಸ್ಟ್ 2 ಸಲ ಟ್ರೂ, 2 ಸಲ ಫಾಲ್ಸ್, 2 ಸಲ ಟ್ರೂ, 2 ಸಲ ಫಾಲ್ಸ್. ಸರಿನಾ? ನೆಕ್ಸ್ಟ್ ಟ್ರೂ ಫಾಲ್ಸ್, ಆಲ್ಟರ್ನೇಟಿವ್ ಟ್ರೂ ಫಾಲ್ಸ್, ಟ್ರೂ ಫಾಲ್ಸ್, ಟ್ರೂ ಫಾಲ್ಸ್. ಇಷ್ಟೇ, ಸಿಂಪಲ್. ಗೊತ್ತಾಯ್ತಾ ಯಾವ ರೀತಿ ಬರೆಯೋದು ಕಾಂಬಿನೇಷನ್ಸ್ ಅನ್ನ? ಏನಾದ್ರೂ 3 ಇನ್ಪುಟ್ ಡಿಫರೆಂಟ್ ಇನ್ಪುಟ್ ಗಳು ನನಗೆ ಸಿಕ್ಕಿದ್ರೆ ಅವಾಗ 4 ಸಲ ಟ್ರೂ, 4 ಸಲ ಫಾಲ್ಸ್, 2 ಸಲ ಟ್ರೂ, 2 ಸಲ ಫಾಲ್ಸ್, 2 ಸಲ ಟ್ರೂ, 2 ಸಲ ಫಾಲ್ಸ್, ಟ್ರೂ ಫಾಲ್ಸ್, ಟ್ರೂ ಫಾಲ್ಸ್, ಟ್ರೂ ಫಾಲ್ಸ್, ಟ್ರೂ ಫಾಲ್ಸ್ ಅನ್ನ ಬರೀಬೇಕು. ಈಗ ನೋಡಿ, ಇದನ್ನೇ ನಾನೊಂದು ಸಪರೇಟ್ ಪಾರ್ಟ್ ಅಂತ ತಗೊಂತೀನಿ, ಇದಷ್ಟನ್ನ ನಾನು ಸಪರೇಟ್ ಪಾರ್ಟ್ ಅಂತ ತಗೊಂತೀನಿ. ಫಸ್ಟ್ ಈ ಪಾರ್ಟ್ ಅನ್ನ ಸಾಲ್ವ್ ಮಾಡೋಣ. ಸೊ ಪಾರ್ಟ್ ಗಳನ್ನ ಸಾಲ್ವ್ ಮಾಡ್ಬೇಕಾದ್ರೆ ನೆನಪಿರ್ಲಿ, ಫಸ್ಟ್ ಬ್ರಾಕೆಟ್ ಒಳಗಡೆ ಏನಿರುತ್ತೆ ಅವುಗಳನ್ನ ಸಾಲ್ವ್ ಮಾಡ್ಕೊಳ್ಳಿ. ಸೊ ಈಗ ನೋಡಿ, ಪಿ ಗಿವ್ ರೈಸ್ ಟು ಕ್ಯೂ ಗಿವ್ ರೈಸ್ ಟು ಆರ್ ಇದೆ. ಸೊ ಫಸ್ಟ್ ಬ್ರಾಕೆಟ್ ಅನ್ನ ಸಾಲ್ವ್ ಮಾಡ್ಕೊಳ್ಳೋಣ. ದಟ್ ಈಸ್ ಕ್ಯೂ ಗಿವ್ ರೈಸ್ ಟು ಆರ್. ಈ ಸಿಂಬಲ್ ಬಂದಾಗ ಇದನ್ನ ಯೂಸ್ ಮಾಡ್ಕೋಬೇಕು, ನೆನಪಿರ್ಲಿ. ಟ್ರೂ ಗಿವ್ ರೈಸ್ ಟು ಫಾಲ್ಸ್ ಇದ್ರೆ ಮಾತ್ರ ಔಟ್ಪುಟ್ ಫಾಲ್ಸ್, ಉಳಿದಿರುವಂತ ಎಲ್ಲಾ ಕಂಡೀಷನ್ ಕೂಡ ಟ್ರೂ. ನೋಡಿ, ಇವಾಗ ಕ್ಯೂ ಇಲ್ಲಿದೆ, ಆರ್ ಇಲ್ಲಿದೆ. ಟ್ರೂ ಗಿವ್ ರೈಸ್ ಟು ಟ್ರೂ ಆದಂಗಾಯ್ತು. ನೋಡಿ, ಟ್ರೂ ಗಿವ್ ರೈಸ್ ಟು ಟ್ರೂ ಆದಂಗಾಯ್ತು. ಸೊ ಔಟ್ಪುಟ್ ಏನಾಗುತ್ತೆ? ಟ್ರೂ ಆಗುತ್ತೆ. ಟ್ರೂ ಗಿವ್ ರೈಸ್ ಟು ಫಾಲ್ಸ್, ಔಟ್ಪುಟ್ ಏನಾಗಬೇಕು? ಫಾಲ್ಸ್ ಆಗಬೇಕು. ಆ ಒಂದು ಕಂಡೀಷನ್ ಮಾತ್ರ ಫಾಲ್ಸ್, ಉಳಿದಿರುವಂತ ಕಂಡೀಷನ್ ಎಲ್ಲ ಟ್ರೂ. ಫಾಲ್ಸ್ ಗಿವ್ ರೈಸ್ ಟು ಟ್ರೂ ಏನಾಗುತ್ತೆ? ಟ್ರೂ ಆಗುತ್ತೆ. ಫಾಲ್ಸ್ ಗಿವ್ ರೈಸ್ ಟು ಫಾಲ್ಸ್ ವಿಲ್ ಬಿ ಟ್ರೂ. ಟ್ರೂ ಗಿವ್ ರೈಸ್ ಟು ಟ್ರೂ ಅಂದ್ರೆ ಟ್ರೂ. ಟ್ರೂ ಗಿವ್ ರೈಸ್ ಟು ಫಾಲ್ಸ್ ಅಂದ್ರೆ ಏನಾಗಬೇಕು? ಫಾಲ್ಸ್ ಆಗಬೇಕು. ಫಾಲ್ಸ್ ಗಿವ್ ರೈಸ್ ಟು ಟ್ರೂ ಅಂದ್ರೆ ಟ್ರೂ. ಫಾಲ್ಸ್ ಗಿವ್ ರೈಸ್ ಟು ಫಾಲ್ಸ್ ಅಂದ್ರೆ ಟ್ರೂ. ಗೊತ್ತಾಯ್ತಾ? ಕೇವಲ ಒಂದು ಕಂಡೀಷನ್ ಮಾತ್ರ ಫಾಲ್ಸ್ ಆಗುತ್ತೆ. ಯಾವ್ದದು? ಟ್ರೂ ಗಿವ್ ರೈಸ್ ಟು ಫಾಲ್ಸ್ ಇದ್ರೆ ಮಾತ್ರ ಔಟ್ಪುಟ್ ಫಾಲ್ಸ್, ಉಳಿದಿರುವಂತ ಎಲ್ಲ ಕಂಡೀಷನ್ ಕೂಡ ಟ್ರೂ. ಸೊ ಈಗ ನನಗೆ ಕ್ಯೂ ಗಿವ್ ರೈಸ್ ಟು ಆರ್ ಜನರೇಟ್ ಆಗಿದೆ. ಪಿ ಆಲ್ರೆಡಿ ಗೊತ್ತಿದೆಯಾ? ಎಸ್, ಪಿ ಇಲ್ಲಿದೆ. ಸೊ ಪಿ ಇಲ್ಲಿದೆ, ಕ್ಯೂ ಗಿವ್ ರೈಸ್ ಟು ಆರ್ ಇದೆ. ಸೊ ಇವಾಗ ಅದರ ಮಧ್ಯೆ ಗಿವ್ ರೈಸ್ ಟು ಸಿಂಬಲ್ ಅನ್ನ ಹಾಕೋಣ. ಪಿ ಗಿವ್ ರೈಸ್ ಟು ಕ್ಯೂ ಗಿವ್ ರೈಸ್ ಟು ಆರ್. ಗೊತ್ತಾಯ್ತಾ? ಪಿ ಇಲ್ಲಿದೆ, ಕ್ಯೂ ಗಿವ್ ರೈಸ್ ಟು ಆರ್ ಇಲ್ಲಿದೆ, ವ್ಯಾಲ್ಯೂಸ್ಗಳು. ಸೊ ಇದೇ ಒಂದು ಟಾಪಿಕ್.
ಸೊ ಇದೇ ಒಂದು ಪಾಯಿಂಟ್ ಅನ್ನ ಯೂಸ್ ಮಾಡೋದು. ಯಾವುದು? ಟ್ರೂ ಗಿವ್ ರೈಸ್ ಟು ಫಾಲ್ಸ್ ಇದ್ರೆ ಫಾಲ್ಸ್, ಟ್ರೂ ಗಿವ್ ರೈಸ್ ಟು ಟ್ರೂ ಔಟ್ಪುಟ್ ಏನಾಗುತ್ತೆ ಟ್ರೂ, ಟ್ರೂ ಗಿವ್ ರೈಸ್ ಟು ಫಾಲ್ಸ್ ಔಟ್ಪುಟ್ ಏನಾಗುತ್ತೆ ಫಾಲ್ಸ್. ಗೊತ್ತಾಯ್ತಾ? ಎಸ್. ಟ್ರೂ ಗಿವ್ ರೈಸ್ ಟು ಟ್ರೂ ಔಟ್ಪುಟ್ ವಿಲ್ ಬಿ ಟ್ರೂ, ಟ್ರೂ ಗಿವ್ ರೈಸ್ ಟು ಟ್ರೂ ಔಟ್ಪುಟ್ ವಿಲ್ ಬಿ ಟ್ರೂ, ಫಾಲ್ಸ್ ಗಿವ್ ರೈಸ್ ಟು ಟ್ರೂ ಔಟ್ಪುಟ್ ವಿಲ್ ಬಿ ಟ್ರೂ, ಫಾಲ್ಸ್ ಗಿವ್ ರೈಸ್ ಟು ಫಾಲ್ಸ್ ಔಟ್ಪುಟ್ ವಿಲ್ ಬಿ ಟ್ರೂ, ಫಾಲ್ಸ್ ಗಿವ್ ರೈಸ್ ಟು ಟ್ರೂ ಔಟ್ಪುಟ್ ವಿಲ್ ಬಿ ಟ್ರೂ, ಫಾಲ್ಸ್ ಗಿವ್ ರೈಸ್ ಟು ಟ್ರೂ ಔಟ್ಪುಟ್ ವಿಲ್ ಬಿ ಟ್ರೂ. ಕೇವಲ ಟ್ರೂ ಗಿವ್ ರೈಸ್ ಟು ಫಾಲ್ಸ್ ಇದ್ರೆ ಮಾತ್ರ ಔಟ್ಪುಟ್ ಫಾಲ್ಸ್, ಉಳಿದಿರುವಂತ ಎಲ್ಲ ಕಂಡೀಷನ್ ಕೂಡ ಟ್ರೂ ಆಗಿರುತ್ತೆ. ಸೊ ಈಗ ಲೆಫ್ಟ್ ಸೈಡ್ ಆಯ್ತು. ಸೊ ರೈಟ್ ಸೈಡಿಗೆ ಹೋಗೋಣ. ಫಸ್ಟ್ ಬ್ರಾಕೆಟ್ ಒಳಗಡೆ ಏನಿದೆ? ಪಿ ಗಿವ್ ರೈಸ್ ಟು ಕ್ಯೂ ಇದೆ, ಇಲ್ಲೂ ಕೂಡ ಪಿ ಗಿವ್ ರೈಸ್ ಟು ಆಗಿದೆ. ಫಸ್ಟ್ ಪಿ ಗಿವ್ ರೈಸ್ ಟು ಕ್ಯೂ ಅನ್ನ ಕಂಡುಹಿಡ್ಕೊಂತ ಹೋಗೋಣ. ಸೊ ಪಿ ಇಲ್ಲಿದೆ, ಕ್ಯೂ ಇಲ್ಲಿದೆ, ಸೇಮ್ ಪಾಯಿಂಟ್ ಅನ್ನ ಯೂಸ್ ಮಾಡಿ. ಟ್ರೂ ಗಿವ್ ರೈಸ್ ಟು ಟ್ರೂ ಆದ್ರೆ ಔಟ್ಪುಟ್ ವಿಲ್ ಬಿ ಟ್ರೂ, ಟ್ರೂ ಗಿವ್ ರೈಸ್ ಟು ಟ್ರೂ ಅಂತಂದ್ರೆ ಔಟ್ಪುಟ್ ವಿಲ್ ಬಿ ಟ್ರೂ, ಟ್ರೂ ಗಿವ್ ರೈಸ್ ಟು ಫಾಲ್ಸ್ ಅಂತಂದ್ರೆ ಔಟ್ಪುಟ್ ವಿಲ್ ಬಿ ಫಾಲ್ಸ್. ಗೊತ್ತಾಯ್ತಾ? ಟ್ರೂ ಗಿವ್ ರೈಸ್ ಟು ಫಾಲ್ಸ್ ಅಂದ್ರೆ ಔಟ್ಪುಟ್ ಇಸ್ ಫಾಲ್ಸ್, ಟ್ರೂ ಗಿವ್ ರೈಸ್ ಟು ಫಾಲ್ಸ್ ಅಂದ್ರೆ ಔಟ್ಪುಟ್ ಇಸ್ ಫಾಲ್ಸ್, ಫಾಲ್ಸ್ ಗಿವ್ ರೈಸ್ ಟು ಟ್ರೂ ಆದ್ರೆ ಔಟ್ಪುಟ್ ವಿಲ್ ಬಿ ಟ್ರೂ, ಫಾಲ್ಸ್ ಗಿವ್ ರೈಸ್ ಟು ಟ್ರೂ ಅಂತಂದ್ರೆ ಔಟ್ಪುಟ್ ವಿಲ್ ಬಿ ಟ್ರೂ, ಫಾಲ್ಸ್ ಗಿವ್ ರೈಸ್ ಟು ಫಾಲ್ಸ್ ಅಂತಂದ್ರೆ ಔಟ್ಪುಟ್ ವಿಲ್ ಬಿ ಟ್ರೂ, ಫಾಲ್ಸ್ ಗಿವ್ ರೈಸ್ ಟು ಫಾಲ್ಸ್ ಅಂತಂದ್ರೆ ಔಟ್ಪುಟ್ ವಿಲ್ ಬಿ ಟ್ರೂ. ನೆಕ್ಸ್ಟ್ ಪಿ ಗಿವ್ ರೈಸ್ ಟು ಆರ್ ಅನ್ನ ಕಂಡುಹಿಡ್ಕೊಳ್ಳೋಣ. ಪಿ ಗಿವ್ ರೈಸ್ ಟು ಆರ್. ಸೊ ಪಿ ಇಲ್ಲಿದೆ, ಆರ್ ಇಲ್ಲಿದೆ. ಈಗ ಟ್ರೂ ಗಿವ್ ರೈಸ್ ಟು ಟ್ರೂ ಅಂತಂದ್ರೆ ಔಟ್ಪುಟ್ ವಿಲ್ ಬಿ ಟ್ರೂ, ಟ್ರೂ ಗಿವ್ ರೈಸ್ ಟು ಫಾಲ್ಸ್ ಅಂತಂದ್ರೆ ಔಟ್ಪುಟ್ ವಿಲ್ ಬಿ ಫಾಲ್ಸ್. ಗೊತ್ತಾಯ್ತಾ? ಆ ಕಂಡೀಷನ್ ಪ್ರಕಾರ ಟ್ರೂ ಗಿವ್ ರೈಸ್ ಟು ಟ್ರೂ ಅಂತಂದ್ರೆ ಔಟ್ಪುಟ್ ವಿಲ್ ಬಿ ಟ್ರೂ, ಟ್ರೂ ಗಿವ್ ರೈಸ್ ಟು ಫಾಲ್ಸ್ ಅಂತಂದ್ರೆ ಔಟ್ಪುಟ್ ವಿಲ್ ಬಿ ಫಾಲ್ಸ್, ಫಾಲ್ಸ್ ಗಿವ್ ರೈಸ್ ಟು ಟ್ರೂ ಅಂತಂದ್ರೆ ಔಟ್ಪುಟ್ ವಿಲ್ ಬಿ ಟ್ರೂ, ಫಾಲ್ಸ್ ಗಿವ್ ರೈಸ್ ಟು ಫಾಲ್ಸ್ ಅಂತಂದ್ರೆ ಔಟ್ಪುಟ್ ವಿಲ್ ಬಿ ಟ್ರೂ, ಫಾಲ್ಸ್ ಗಿವ್ ರೈಸ್ ಟು ಟ್ರೂ ಅಂತಂದ್ರೆ ಔಟ್ಪುಟ್ ವಿಲ್ ಬಿ ಟ್ರೂ, ಫಾಲ್ಸ್ ಗಿವ್ ರೈಸ್ ಟು ಫಾಲ್ಸ್ ಅಂತಂದ್ರೆ ಔಟ್ಪುಟ್ ವಿಲ್ ಬಿ ಟ್ರೂ. ಗೊತ್ತಾಯ್ತಾ? ಈಗ ಪಿ ಗಿವ್ ರೈಸ್ ಟು ಕ್ಯೂ ಇಲ್ಲಿದೆ, ಪಿ ಗಿವ್ ರೈಸ್ ಟು ಆರ್ ಇಲ್ಲಿದೆ. ಸೊ ಅದರ ಮಧ್ಯೆ ಗಿವ್ ರೈಸ್ ಟು ಸಿಂಬಲ್ ಅನ್ನ ಹಾಕೋಣ. ಸೊ ಪಿ ಗಿವ್ ರೈಸ್ ಟು ಕ್ಯೂ, ಗಿವ್ ರೈಸ್ ಟು ಪಿ ಗಿವ್ ರೈಸ್ ಟು ಆರ್. ಗೊತ್ತಾಯ್ತಾ? ಎಸ್. ಸೊ ಪಿ ಗಿವ್ ರೈಸ್ ಟು ಕ್ಯೂ ಇಲ್ಲಿದೆ, ಪಿ ಗಿವ್ ರೈಸ್ ಟು ಆರ್ ಇಲ್ಲಿದೆ, ಮಧ್ಯ ಗಿವ್ ರೈಸ್ ಟು ಸಿಂಬಲ್ ಅನ್ನ ಹಾಕಿ. ಟ್ರೂ ಗಿವ್ ರೈಸ್ ಟು ಟ್ರೂ ಏನಾಗುತ್ತೆ? ಔಟ್ಪುಟ್ ವಿಲ್ ಬಿ ಟ್ರೂ, ಟ್ರೂ ಗಿವ್ ರೈಸ್ ಟು ಫಾಲ್ಸ್ ಏನಾಗುತ್ತೆ? ಔಟ್ಪುಟ್ ವಿಲ್ ಬಿ ಫಾಲ್ಸ್, ಫಾಲ್ಸ್ ಗಿವ್ ರೈಸ್ ಟು ಟ್ರೂ ಏನಾಗುತ್ತೆ? ಔಟ್ಪುಟ್ ವಿಲ್ ಬಿ ಟ್ರೂ, ಫಾಲ್ಸ್ ಗಿವ್ ರೈಸ್ ಟು ಫಾಲ್ಸ್ ಔಟ್ಪುಟ್ ಈಸ್ ಟ್ರೂ, ಟ್ರೂ ಗಿವ್ ರೈಸ್ ಟು ಟ್ರೂ ಔಟ್ಪುಟ್ ಈಸ್ ಟ್ರೂ, ಟ್ರೂ ಗಿವ್ ರೈಸ್ ಟು ಟ್ರೂ ಔಟ್ಪುಟ್ ಈಸ್ ಟ್ರೂ, ಔಟ್ಪುಟ್ ಈಸ್ ಟ್ರೂ, ಔಟ್ಪುಟ್ ಈಸ್ ಟ್ರೂ. ಸೊ ಈಗ ನನಗೆ ರೈಟ್ ಹ್ಯಾಂಡ್ ಸೈಡ್ ಕೂಡ ಜನರೇಟ್ ಆಗಿದೆ, ಲೆಫ್ಟ್ ಹ್ಯಾಂಡ್ ಸೈಡ್ ಕೂಡ ಜನರೇಟ್ ಆಗಿದೆ. ಈಗ ನೀವು ಒಂದು ಡೈರೆಕ್ಟ್ ಆಗಿ ಇವುಗಳನ್ನೇ ಬರೀಬಹುದು. ಏನು? ಪಿ ಗಿವ್ ರೈಸ್ ಟು ಕ್ಯೂ ಗಿವ್ ರೈಸ್ ಟು ಆರ್, ಪಿ ಗಿವ್ ರೈಸ್ ಟು ಕ್ಯೂ ಗಿವ್ ರೈಸ್ ಟು ಪಿ ಗಿವ್ ರೈಸ್ ಟು ಆರ್. ಈ ತರ ಏನಾದ್ರು ಬರೀರಿ. ಇಲ್ಲ ಅಂತಂದ್ರೆ ಇದಕ್ಕೆ ಈಕ್ವೇಶನ್ 1 ಅಂತ ತೊಗೊಳ್ಳಿ, ಇದಕ್ಕೆ ಈಕ್ವೇಶನ್ 2 ಅಂತ ತೊಗೊಳ್ಳಿ. ಏನಾದ್ರೂ ಜಾಗ ಇಲ್ಲ ಅಂತಂದ್ರೆ ಅವಾಗ ಏನ್ ಮಾಡ್ಬೋದು? 1 ಗಿವ್ ರೈಸ್ ಟು 2 ಅಂತ ಬರೀಬಹುದು. ಸರಿನಾ? ಇದಷ್ಟನ್ನು ಕೂಡ 1 ಅಂತ ತಗೊಂಡಿದ್ದೀನಿ, ಇದಷ್ಟನ್ನು ಕೂಡ 2 ಅಂತ ತಗೊಂಡಿದ್ದೀನಿ. ನೀವು ಬೇಕಾದ್ರೆ ಇದನ್ನೇ ಬರೀಬಹುದು. ಸರಿನಾ? ಜಾಗ ಇದ್ರೆ ಬರೀರಿ. ಇಲ್ಲ ಅಂತಂದ್ರೆ ಇದನ್ನ ಈಕ್ವೇಶನ್ 1, ಇದನ್ನ ಈಕ್ವೇಶನ್ 2 ಅಂತ ತಗೊಂತಿದ್ದೀನಿ ಅಂತ ಸ್ಪೆಸಿಫೈ ಮಾಡ್ಬಿಟ್ಟು ಬರೆದ್ರೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ನೋಡಿ, ಸೇಮ್ ಕಂಡೀಷನ್ ಗಿವ್ ರೈಸ್ ಟು ಇದ್ರೆ ಟ್ರೂ ಗಿವ್ ರೈಸ್ ಟು ಟ್ರೂ ಇದ್ರೆ ಔಟ್ಪುಟ್ ಏನಾಗುತ್ತೆ? ಟ್ರೂ ಆಗುತ್ತೆ. ಅದು ಜಾಗ ಇಲ್ಲ, ಆ ಒಂದು ಕಾರಣಕ್ಕೋಸ್ಕರ ಬರಿತೀನಿ. ಬೇಕಾದ್ರೆ ಇಲ್ಲಿ ಬರಿತೀನಿ. ಸರಿನಾ? ಇದನ್ನ ನೋಟ್ ಮಾಡ್ಕೊಂಡಿದ್ದೀರಾ ಅಂತಂದ್ರೆ ನಾನು ಇಲ್ಲಿ ಬರಿತಾ ಹೋಗ್ತೀನಿ. ಸೊ 1 ಗಿವ್ ರೈಸ್ ಟು 2 ಅನ್ನ ಮಾಡ್ತಾ ಇರೋದು. ಸೊ ಟ್ರೂ ಗಿವ್ ರೈಸ್ ಟು ಟ್ರೂ ಔಟ್ಪುಟ್ ವಿಲ್ ಬಿ ಟ್ರೂ, ಫಾಲ್ಸ್ ಗಿವ್ ರೈಸ್ ಟು ಫಾಲ್ಸ್ ಏನಾಗುತ್ತೆ? ಔಟ್ಪುಟ್ ವಿಲ್ ಬಿ ಟ್ರೂ, ಟ್ರೂ ಗಿವ್ ರೈಸ್ ಟು ಟ್ರೂ ಔಟ್ಪುಟ್ ಏನಾಗುತ್ತೆ? ಟ್ರೂ ಆಗುತ್ತೆ, ಟ್ರೂ ಗಿವ್ ರೈಸ್ ಟು ಟ್ರೂ ಔಟ್ಪುಟ್ ಟ್ರೂ ಆಗುತ್ತೆ, ಟ್ರೂ ಗಿವ್ ರೈಸ್ ಟು ಟ್ರೂ ಔಟ್ಪುಟ್ ವಿಲ್ ಬಿ ಟ್ರೂ, ಟ್ರೂ ಗಿವ್ ರೈಸ್ ಟು ಟ್ರೂ ಔಟ್ಪುಟ್ ವಿಲ್ ಬಿ ಟ್ರೂ, ಟ್ರೂ ಗಿವ್ ರೈಸ್ ಟು ಟ್ರೂ ಔಟ್ಪುಟ್ ವಿಲ್ ಬಿ ಟ್ರೂ, ಟ್ರೂ ಗಿವ್ ರೈಸ್ ಟು ಟ್ರೂ ಔಟ್ಪುಟ್ ವಿಲ್ ಬಿ ಟ್ರೂ. ಸೊ ನೀಟಾಗಿ ನೋಡ್ಕೋಬೇಕು. ಯಾವಾಗ ನನ್ನ ಲಾಸ್ಟ್ ಕಾಲಮ್ ಅಂತಂದ್ರೆ ಇದಷ್ಟನ್ನು ಕೂಡ ಸೇರ್ಸಲ್ವಾ ನಾವು ಬರ್ದಿರೋದು ಲಾಸ್ಟ್ ಕಾಲಮ್. ಯಾವಾಗ ನನ್ನ ಲಾಸ್ಟ್ ಕಾಲಮಿನ ಎಲ್ಲಾ ವ್ಯಾಲ್ಯೂಸ್ಗಳು ಟ್ರೂ ಆಗಿರ್ತವೆ, ಏನಾದ್ರೂ ನೀವು ಟ್ರೂ ಬದಲು 1 ಮತ್ತೆ ಫಾಲ್ಸ್ ಬದಲು 0 ಯೂಸ್ ಮಾಡ್ತಾ ಇದ್ರೆ ಯಾವಾಗ 1 ಆಗಿರ್ತವೆ. ಗೊತ್ತಾಯ್ತಾ? ಟ್ರೂ ಯೂಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಟ್ರೂ ಫಾಲ್ಸ್ ಅನ್ನ ಇಡೀ ಕಾಲಮ್ ಫುಲ್ ಟ್ರೂ ಆಗಿರ್ಬೇಕು. ಲಾಸ್ಟ್ ಕಾಲಮ್ ಇದಷ್ಟನ್ನು ಕೂಡ ಸೇರಿಸಿ ಬರೆದಾಗ. ಸೊ ಯಾವಾಗ ಲಾಸ್ಟ್ ಕಾಲಮ್ ಫುಲ್ ಟ್ರೂ ಆಗಿರುತ್ತೆ ನಾವೇನಂತ ಕನ್ಕ್ಲೂಡ್ ಮಾಡಬಹುದು? ದೇರ್ಫೋರ್ ಇಟ್ಸ್ ಎ ಟೋಟೋಲಜಿ ಅಂತ ಬರೀರಿ ಅಷ್ಟೇ. ಸರಿನಾ? ಸಾಕು. ಇಟ್ಸ್ ಎ ಟೋಟೋಲಜಿ. ಇಲ್ಲ ಅಂತಂದ್ರೆ ದ ಗಿವನ್ ಕ್ವಶನ್ ಇಸ್ ಎ ಟೋಟೋಲಜಿ ಅಂತ ಬರೆದ್ರೆ ಯಾವಾಗ ಲಾಸ್ಟ್ ಕಾಲಮ್ ಫುಲ್ ಟ್ರೂ ಆದಾಗ. ಆ 3 ಕಂಡೀಷನ್ ಹೇಳಿದ್ನಲ್ಲ, ಯಾವ್ಯಾವು? ಟ್ರೂ ಗಿವ್ ರೈಸ್ ಟು ಫಾಲ್ಸ್ ಇದ್ರೆ ಮಾತ್ರ ಔಟ್ಪುಟ್ ಫಾಲ್ಸ್ ಆಗುತ್ತೆ, ಉಳಿದಿರುವಂತ ಎಲ್ಲ ಕಂಡೀಷನ್ ಕೂಡ ಟ್ರೂ. ಟ್ರೂ ಅಂಡ್ ಟ್ರೂ ಇದ್ರೆ ಔಟ್ಪುಟ್ ಟ್ರೂ ಆಗುತ್ತೆ, ಉಳಿದಿರೋ ಎಲ್ಲ ಕಂಡೀಷನ್ ಕೂಡ ಫಾಲ್ಸ್. ಫಾಲ್ಸ್ ಗಿವ್ ರೈಸ್ ಫಾಲ್ಸ್ ಆರ್ ಫಾಲ್ಸ್ ಇದ್ರೆ ಔಟ್ಪುಟ್ ಫಾಲ್ಸ್ ಆಗುತ್ತೆ, ಉಳಿದಿರುವಂತ ಎಲ್ಲ ಕಂಡೀಷನ್ ಕೂಡ ಟ್ರೂ. ಈ 3 ಕಂಡೀಷನ್ ನಿಮಗೆ ಗೊತ್ತಿರಬೇಕು. ಗಿವ್ ರೈಸ್ ಟು ಇದ್ದಾಗ ಯಾವ ರೀತಿ, ಆ್ಯಂಡ್ ಇದ್ದಾಗ ಯಾವ ರೀತಿ, ಆರ್ ಇದ್ದಾಗ ಯಾವ ರೀತಿ. ಈ ಒಂದು ಪ್ರಾಬ್ಲಮ್ ಅಲ್ಲಿ ಆರ್ ಮತ್ತೆ ಆ್ಯಂಡ್ ಅನ್ನ ಯೂಸ್ ಮಾಡಿಲ್ಲ. ಸೊ ಡಿಫರೆಂಟ್ ಪ್ರಾಬ್ಲಮ್ಸ್ ಅನ್ನ ನಾನು ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ಗಳು ನಿಮಗೆ ಪ್ಲೇ ಲಿಸ್ಟ್ ಅಲ್ಲಿ ಸಿಗ್ತವೆ. ಪ್ಲೇ ಲಿಸ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡಬಹುದು. ಎಷ್ಟು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಹೋಗ್ತೀರಾ ಅಷ್ಟು ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ಸರಿನಾ? ಸೊ ಟೋಟಲ್ ಫಿಕ್ಸ್ಡ್ ಕ್ವಶನ್ ಪ್ರತಿ ವರ್ಷನೂ ಕೂಡ ಕೇಳ್ತಾರೆ, ಹಾಗಾಗಿ ವೆರಿ ಇಂಪಾರ್ಟೆಂಟ್ ಟಾಪಿಕ್.
ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಕ್ಲಾರಿಫೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.